ಈ ಜೀವ ನಿನಗಾಗಿ ಅಂತಿಮ ಅಧ್ಯಾಯ ಭಾಗ 144. ಮದುವೆ ಮಂಟಪದಿಂದ ಎಲ್ಲರೂ ಅಭಿಷೇಕ್ರವರ ಮನೆಗೆ ತೆರಳಿದರು. ಅಲ್ಲಿ ಮಂಟಪದಲ್ಲಿ ನಡೆದ ಎಲ್ಲ ಘಟನೆಗಳ ಬಗ್ಗೆ ಮಾತುಗಳು ಶುರುವಾದವು. ಅಷ್ಟರಲ್ಲಿ ನೀಲೇಶ್ರವರು ಅಗಸ್ತ್ಯನ ಹತ್ತಿರ ಬಂದು ಭಾರವಾದ ಕಂಠದಲ್ಲಿ ಹೇಳಿದರು, ಥ್ಯಾಂಕ್ಸ್ ಅಗಸ್ತ್ಯ, ನಿನ್ನಿಂದ ನನ್ನ ಮಗನ ಜೀವನ ಉಳಿಯಿತು. ನೀನಿರ್ದಿದ್ದರೆ ನಾನು ನನ್ನ ಮಗನನ್ನೇ ಕಳೆದುಕೊಳ್ತಾ ಇದ್ದೆ. ಅವರ ಕಣ್ಣುಗಳಲ್ಲಿ ಕೃತಜ್ಞತೆ ತುಂಬಿತ್ತು. ಅಗಸ್ತ್ಯ ನಗುತ್ತಾ, ಅಂಕಲ್, ಥ್ಯಾಂಕ್ಸ್ ಎಲ್ಲ ಯಾಕೆ, ಇದು ನನ್ನ ಕರ್ತವ್ಯ. ಇದರಲ್ಲಿ ನಂದು ಸ್ವಾರ್ಥ ಇದೆ. ನನ್ನ ತಂಗಿಗೋಸ್ಕರ ನಾನು ಇದನ್ನೆಲ್ಲ ಮಾಡಿರೋದು. ಅವಳ ಖುಷಿ ಮುಂದೆ ನನಗೆ ಯಾವುದೂ ಇಲ್ಲ. ಸತ್ಯ ಯಾವತ್ತೂ ಸೋಲಲ್ಲ ಅಂಕಲ್. ಅವರಿಬ್ಬರು ಜೀವನ ಹಾಳಾಗೋದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗ್ತಾ ಇತ್ತಾ? ಅವರಿಬ್ಬರು ಖುಷಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿರೋದು. ಅಗಸ್ತ್ಯನ ಮಾತು ಕೇಳಿ ಅಭಿಷೇಕ್ರವರ ಕಣ್ಣಾಳಿಗಳು ತುಂಬಿ ಬಂದವು. ಅವರು ಮುಂದೆ ಬಂದು, ನಿನ್ನಂಥ ಮಗನನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀವಿ ಎಂದು ಹೇಳಿ ಅವನನ್ನು ತಬ್ಬಿಕೊಂಡರು. ಐಶ್ವರ್ಯರವರಿಗೂ ತಮ್ಮ ಮಗನ ಮೇಲೆ ಹೆಮ್ಮೆಯಾಯಿತು. ಆದ್ಯಳ ಮದುವೆ ಅರ್ಜುನ ಜೊತೆ ಆಗಿರುವುದನ್ನು ನೋಡಿ ನೀಲಮ್ಮರವರಿಗೆ ತುಂಬಾ ಖುಷಿಯಾಯಿತು. ವಂದನರವರು ತಮ್ಮ ಮಗನನ್ನು ತಬ್ಬಿಕೊಂಡು, ಅಂತೂ ಇಂತ ನನ್ನ ಇಷ್ಟದ ಸೊಸೆಯನ್ನ ಮದುವೆಯಾದೆ ಅಂದಾಗ ಅರ್ಜುನ್ ನಾಚಿ ನೀರಾದನು. ಅರ್ಜುನ್ ಅಗಸ್ತ್ಯನ ಹತ್ತಿರ ಬಂದು, ಥ್ಯಾಂಕ್ಸ್ ಅಗಸ್ತ್ಯ, ನೀನು ಇಲ್ದಿದ್ರೆ ನನ್ನಿಂದ ದೊಡ್ಡ ತಪ್ಪು ನಡೆದು ಹೋಗ್ತಾ ಇತ್ತು. ನಾನು ಪ್ರೀತಿಸಿದ ಹುಡುಗಿ ನನ್ನ ಕೈ ತಪ್ಪಿ ಹೋಗ್ತಾ ಇದ್ಲು. ಥ್ಯಾಂಕ್ಸ್ ಎಲ್ಲ ಬೇಡ, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ. ಇವತ್ತು ನೀವು ಎಲ್ಲೂ ಹೋಗೋದು ಬೇಡ, ಇಲ್ಲೇ ನಮ್ಮ ಮನೆಯಲ್ಲಿರಿ ಅಂದಾಗ ಅರ್ಜುನ್ ಅಚ್ಚರಿಯಿಂದ, ಅಗಸ್ತ್ಯ, ನಿಮ್ಮ ಮನೇಲಿ ಹೇಗಿರಕ್ಕಾಗತ್ತೆ ಅಂದಾಗ ನೀಲೇಶ್ರವರು ಅವನ ಮಾತಿಗೆ ಧ್ವನಿಗೂಡಿಸಿದರು. ಇಲ್ಲ ಅಗಸ್ತ್ಯ, ನಾವು ಮನೆಗೆ ಹೋಗ್ತೀವಿ. ಅವರ ಮಾತು ಕೇಳಿ ಅಗಸ್ತ್ಯ ಗಂಭೀರವಾಗಿ, ಅಂಕಲ್, ಇದು ಕೂಡ ನಿಮ್ಮ ಮನೆಯೇ. ನೀವು ಅಲ್ಲಿ ಹೋಗೋದು ಯಾಕೋ ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ. ಆ ಬೃಂದ ಏನು ಮಾಡೋಕ್ಕೂ ಹೆಸೋಳಲ್ಲ. ಊರಿಗೆ ಹೋಗೋ ತನಕ ಇಲ್ಲೇ ನಮ್ಮ ಜೊತೆ ಇರಿ. ಅವನ ಮಾತು ಕೇಳಿ ಅಭಿಷೇಕ್ರವರು ನೀಲೇಶ್ರವರ ಹತ್ತಿರ ಬಂದು, ನೀಲೇಶ್, ಅಗಸ್ತ್ಯ ಸರಿಯಾಗಿ ಹೇಳ್ತಾ ಇದ್ದಾನೆ. ನೀವೆಲ್ಲ ಅಲ್ಲಿ ಇರೋದು ಸೇಫ್ ಅಲ್ಲ, ಇಲ್ಲೇ ಇರಿ. ಮತ್ತೆ ಊರಿಗೆ ಹೇಗೆ ಹೋಗ್ತೀರಾ? ಎಲ್ಲರೂ ಇಲ್ಲೇ ಇದ್ಬಿಡೋಣ. 25 ವರ್ಷಗಳ ಹಿಂದೆ ನಮಗೋಸ್ಕರ ಇಲ್ಲಿ ನಿನ್ನ ಮನೆ ಮಾರಿ ಅಲ್ಲಿ ನಮ್ಮ ಜೊತೆ ಬಂದು ಸೆಟಲ್ ಆಗಿದೆ. ನಿನ್ನ ಋಣ ನನ್ನ ಮೇಲಿದೆ. ನಿನ್ನ ಋಣ ತೀರಿಸೋಕೆ ಈಗ ನನಗೆ ಅವಕಾಶ ಸಿಕ್ಕಿದೆ, ಇಲ್ಲ ಅನ್ಬೇಡ. ಡ್ಯಾಡಿಗೋಸ್ಕರ ನೀನು ಇಲ್ಲೇ ಇರಬೇಕು. ಇಲ್ಲೇ ಇರೋಕ್ಕೆ ನಾನು ನಿನಗೆ ಮನೆ ಅರೇಂಜ್ ಮಾಡ್ತೀನಿ. ಅಲ್ಲಿ ತನಕ ಈ ಮನೆಯಲ್ಲಿರು. ಅಭಿಷೇಕ್, ಋಣದ ಬಗ್ಗೆ ಮಾತಾಡಬೇಡ. ನಿನ್ನ ತಂದೆ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೆ ನೋಡಕ್ಕೆ ಹೋದರೆ ಅವ್ರ ಋಣನೇ ನನ್ನ ಮೇಲಿದೆ. ಅವರ ಮಾತು ಕೇಳಿ ಅಗಸ್ತ್ಯ ಗಟ್ಟಿಯಾಗಿ, ಅಪ್ಪ ಹೇಳಿದ ಮೇಲೆ ಮುಗೀತು, ನೀವು ಇಲ್ಲೇ ಇರಬೇಕು ಎಂದು ಹೇಳಿ ಅವರನ್ನೆಲ್ಲ ಅಲ್ಲೇ ಇರಲು ಒಪ್ಪಿಸಿದನು. ಇತ್ತ ಬೃಂದಳ ತಂದೆ ತಾಯಿ ಅವಳನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ಅವಳು ಕೋಪ ಮತ್ತು ಅಸಹಾಯಕತೆಯಿಂದ ಕುದಿಯುತ್ತಿದ್ದಳು. ಇಲ್ಲ, ಆದ್ಯ ಅರ್ಜುನ್ ಜೊತೆ ಚೆನ್ನಾಗಿರ್ಬಾರ್ದು. ಅವನ ಜೊತೆ ಬಾಳೋ ಯೋಗ ನನಗೆ ಮಾತ್ರ ಇರಬೇಕು. ಅವರಿಬ್ಬರನ್ನು ಚೆನ್ನಾಗಿರೋಕ್ಕೆ ನಾನು ಬಿಡಲ್ಲ ಎಂದು ಕಿರುಚಿತ್ತ ಮೊಬೈಲ್ಗಾಗಿ ಹುಡುಕಾಡಿದಳು. ಮೊಬೈಲ್ ಸಿಕ್ಕಾಗ ಸನ್ನಿಗೆ ಕಾಲ್ ಮಾಡಿದಳು. ಹೇಳು ಬೃಂದ, ಏನು ನಡೀತಿದೆ ಅಲ್ಲಿ? ಮಾಮ್ ಡ್ಯಾಡ್ ನನ್ನ ರೂಮ್ ಒಳಗೆ ಕೂಡಿ ಹಾಕಿದ್ದಾರೆ. ಹೌದಾ, ಈಗ ಏನು ಮಾಡೋದು? ಸನ್ನಿ, ಏನಾದರೂ ಮಾಡು. ಅವರಿಬ್ಬರು ಮಾತ್ರ ಚೆನ್ನಾಗಿರಬಾರ್ದು. ಅರ್ಜುನ್ ನನಗೆ ಮಾತ್ರ ಸ್ವಂತ. ಅವನು ನನಗೆ ಬೇಕು. ಆದ್ಯ ಮತ್ತು ಅಗಸ್ತ್ಯ ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬರಬೇಕು. ಆ ಥರ ಏನಾದರೂ ಮಾಡು. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನು ಒಪ್ಕೋತೀಯ ಅಂದರೆ ಮುಂದೆ ಹೆಜ್ಜೆ ಇಡೋಣ. ಅರ್ಜುನ್ ನನಗೆ ಸಿಗ್ತಾನಂದ್ರೆ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಅರ್ಜುನ್ ನಿಮಗೆ ಸಿಕ್ಕೇ ಸಿಗ್ತಾನೆ. ಹಾಗೆ ಅಗಸ್ತ್ಯ ಮತ್ತು ಆದ್ಯ ಬೀದಿಗೆ ಬೀಳ್ತಾರೆ. ಅದಕ್ಕೋಸ್ಕರ ನಾವೀಗ ಅವರ ಶತ್ರುಗಳ ಜೊತೆ ಕೈ ಜೋಡಿಸಬೇಕು. ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಅದೆಲ್ಲ ನೀನು ನನಗೆ ಬಿಡು, ನಾನು ನೋಡ್ಕೊಳ್ತೀನಿ. ನೀನೀಗ ಆರಾಮವಾಗಿರು. ನಾಳೆ ನಾನು ಕಾಲ್ ಮಾಡಿ ಏನು ಮಾಡಬೇಕಂತ ಹೇಳ್ತೀನಿ ಎಂದು ಹೇಳಿ ಅವನು ಕಾಲ್ ಕಟ್ ಮಾಡಿ ನೇಹಾಳಿಗೆ ಕಾಲ್ ಮಾಡಿದನು. ಆದ್ಯ ಮತ್ತು ಅರ್ಜುನನ ಮೊದಲ ರಾತ್ರಿಗೆ ಅಗಸ್ತ್ಯ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದನು. ಅರ್ಜುನ್ ರೂಮ್ ಒಳಗೆ ಇದ್ದಾಗ ಆದ್ಯ ಮೌನವಾಗಿ ಒಳಗೆ ಬಂದು ನಿಂತುಕೊಂಡಳು. ಕೆಂಪು ಸೀರೆಯೊಳಗೆ ಅವಳ ಸೌಂದರ್ಯ ಮೌನವಾಗಿಯೇ ಮಾತಾಡುತ್ತಿತ್ತು. ಮಂದ ಬೆಳಕಿನಲ್ಲಿ ಅವಳ ಮುಖ ಚಂದ್ರನಂತೆ ಮಿಂಚುತ್ತಿತ್ತು.
ನೆಲಕ್ಕೆ ಬಾಗಿದ ಕಣ್ಣುಗಳು, ನಾಚಿಕೆಯಿಂದ ಕೆಂಪಾದ ಗಲ್ಲ, ತುಟಿಗಳಲ್ಲಿ ಅಡಗಿದ ಮುಗುಳ್ನಗೆ. ಅವಳ ಪ್ರತಿಯೊಂದು ಚಲನೆಯು ಅವನ ಹೃದಯ ಬಡಿತವನ್ನು ಜೋರಾಗಿಸಿದಿತ್ತು. ಅರ್ಜುನ್ ಅವಳ ಹತ್ತಿರ ನಿಧಾನವಾಗಿ ನಡೆದು ಬಂದನು. ಒಂದು ಕ್ಷಣವನು ಮಾತು ಮರೆತನು. ಆದ್ಯ ಎಂದು ಕರೆಯುವಷ್ಟರಲ್ಲಿ ಧ್ವನಿಯೇ ಕಂಪಿಸಿತು. ನಿನ್ನನ್ನು ಹೀಗೆ ನೋಡ್ತಾ ಇದ್ರೆ ನಾನು ಸ್ವರ್ಗದಲ್ಲಿ ನಿಂತಿದ್ದೇನೋ ಅಂತ ಭಾಸವಾಗ್ತಾ ಇದೆ ಎಂದಾಗ ಅವಳ ಕಣ್ಣಲ್ಲಿ ನಾಚಿಕೆಯ ನೆರಳು ಮತ್ತಷ್ಟು ಗಾಢವಾಯಿತು. ಅವನು ನಿಧಾನವಾಗಿ ಹೇಳಿದನು, ನಿನ್ನ ಸೌಂದರ್ಯ ಕಣ್ಣಿಗೆ ಮಾತ್ರ ಅಲ್ಲ ಆದ್ಯ, ನನ್ನ ಆತ್ಮವನ್ನೇ ತಟ್ಟಿದೆ. ಇಷ್ಟು ವರ್ಷ ನಾನು ಏನು ಕಳೆದುಕೊಂಡಿದ್ದೆ ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಂಡೆ. ಆದ್ಯ ಕಣ್ಣು ಎತ್ತಿ ಅವನನ್ನು ನೋಡಿದಳು. ಆ ನೋಟದಲ್ಲಿ ಪ್ರೀತಿಯ ಜೊತೆಗೆ ಸಂಪೂರ್ಣ ನಂಬಿಕೆ ಇತ್ತು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಮಾತುಗಳ ಅಗತ್ಯವೇ ಇರಲಿಲ್ಲ. ಮೌನವೇ ಅವರ ಮೊದಲ ರಾತ್ರಿಯ ಅತ್ಯಂತ ಸುಂದರವಾದ ಭಾಷೆಯಾಗಿತ್ತು. ಆ ಮೌನದೊಳಗೆ ನಿಧಾನವಾಗಿ ಉಸಿರಿನ ಶಬ್ದಗಳು ಬೆರೆತವು. ಹೊರಗಡೆ ಮೌನವಾಗಿ ಮಳೆ ಸುರಿಯುತ್ತಿದ್ದಂತೆ ಒಳಗಡೆ ಅವರ ಹೃದಯಗಳಲ್ಲಿ ಭಾವನೆಗಳ ಮಳೆ ಸುರಿಯತೊಡಗಿತು. ಅವನು ಆದ್ಯಾಳನ್ನು ಹಾಸಿಗೆಯಲ್ಲಿ ಕೂರಿಸಿ ಅವಳ ಹತ್ತಿರ ಕುಳಿತು ಮೃದುವಾಗಿ ಅವಳ ಕೈ ಹಿಡಿದನು. ಆದ್ಯ, ಅವನ ಧ್ವನಿಗಳಲ್ಲಿ ಒಲವು ಮಾತ್ರವಲ್ಲ, ಪಶ್ಚಾತ್ತಾಪವೂ ಇತ್ತು. ನಿನ್ನನ್ನು ನೋಯಿಸಿದ್ದೀನಿ. ನಿನ್ನ ಕಣ್ಣೀರನ್ನು ನೋಡದೆ ಹೋದ ಕ್ಷಣಗಳನ್ನು ನನಗೆ ಕ್ಷಮಿಸ್ಬಿಡು. ಅವಳ ಕಣ್ಣಾಳಿಗಳು ತುಂಬಿ ಬಂದವು. ನೀನು ಮರಳಿ ಬಂದೆ ಅಲ್ಲ, ಅದೇ ಸಾಕು ನನಗೆ. ಅವನು ಅವಳತ್ತ ಇನ್ನೂ ಹತ್ತಿರ ಬಂದು ಅವಳ ಹಣೆಗೆ ಮೃದುವಾಗಿ ಮುತ್ತಿಟ್ಟನು. ಈ ಕ್ಷಣದಿಂದ ಮುಂದೆ ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಬಂದರೆ ಅದನ್ನು ಒರೆಸೋ ಜವಾಬ್ದಾರಿ ನಂದು. ಆದ್ಯಾಳ ತುಟಿಗಳಲ್ಲಿ ಮುಗುಳ್ನಗೆ ಅರಳಿತು. ಅವಳು ಅವನ ಭುಜಕ್ಕೆ ಒರಗಿದಳು. ಅವನ ನಿಧಾನವಾಗಿ ಅವಳ ಹಣೆ ಗಲ್ಲಕ್ಕೆ ಮುತ್ತಿಟ್ಟನು. ಆ ಸ್ಪರ್ಶವು ಅವಳ ಹೃದಯವನ್ನೇ ನಡುಗಿಸಿತು. ಅವಳ ಹೃದಯ ಬಡಿತದ ಏರಿಳಿದ ಸದ್ದನ್ನು ಕೇಳಿದವನು ನಿಧಾನವಾಗಿ ತನ್ನ ಮುಖವನ್ನು ಅವಳ ತುಟಿಗಳ ಹತ್ತಿರಕ್ಕೆ ತಂದು ಒಮ್ಮೆ ಅವಳನ್ನೇ ತೀಕ್ಷ್ಣವಾಗಿ ನೋಡಿದನು. ಅವಳು ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡಳು. ಅವಳ ಉಸಿರಿನ ತಾಳವೇ ಬದಲಾಗಿತ್ತು. ಅವನು ನಗುತ್ತಾ ಮೃದುವಾಗಿ ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಸೇರಿಸಿದನು. ಆ ಕ್ಷಣ ಮಾತಿಲ್ಲದ ಪ್ರೀತಿ ಸ್ಪರ್ಶದಲ್ಲೇ ಬೆರೆತು ಹೋಯಿತಂತಾಯಿತು. ಬೆಳಕಿನ ಮೊದಲ ಕಿರಣ ಕಿಟಕಿಯ ಮೂಲಕ ಒಳಗೆ ಜಾರುತ್ತಿದ್ದಂತೆ ಆದ್ಯಾಳ ಕಣ್ಣು ನಿಧಾನವಾಗಿ ತೆರೆಯಿತು. ನಿನ್ನೆ ನಡೆದ ಎಲ್ಲ ಘಟನೆಗಳು ಕನಸು ನನಸು ಅನ್ನೋ ಗೊಂದಲ ಇನ್ನೂ ಅವಳ ಮನಸ್ಸಿನಲ್ಲಿ ತೇಲಾಡುತ್ತಿತ್ತು. ಅವಳು ಬದಿಗೆ ತಿರುಗಿ ನೋಡಿದಾಗ ಅರ್ಜುನ್ ಮೌನವಾಗಿ ಅವಳನ್ನೇ ನೋಡುತ್ತಿದ್ದನು. ಆ ನೋಟದಲ್ಲಿ ತುಂಟತನ ಎದ್ದು ಕಾಣುತ್ತಿತ್ತು. ಏನು ಎಂದು ಅವಳು ಮೃದುವಾಗಿ ಕೇಳಿದಳು. ಅವನ ತುಟಿಗಳಲ್ಲಿ ಸಣ್ಣ ನಗು ಮೂಡಿತು. ನಿನ್ನನ್ನು ಹೀಗೆ ನೋಡ್ತಾ ಇದ್ದರೆ ನಿನ್ನ ಜೊತೆಗೇನೆ ಇರಬೇಕಂತ ಅನ್ನಿಸ್ತಾ ಇದೆ. ಯಾವಾಗಲೂ ನನ್ನ ಜೊತೆಗೇನೆ ಇರ್ತೀಯ ಅಲ್ವಾ? ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ವಾ ಅಂದಾಗ ಅವಳು ಅವನ ತುಟಿಗೆ ಬೆರಳಿಟ್ಟು, ಹಾಗೆಲ್ಲ ಹೇಳ್ಬೇಡ, ನಿನ್ನನ್ನು ಬಿಟ್ಟು ನಾನು ಎಲ್ಲಿ ಹೋಗಲಿ? ಸಾವು ಅಂತ ಬಂದರೆ ಅದು ನಿನ್ನ ಜೊತೆ ಇದ್ದಾಗಲೇ ಬರಬೇಕು. ಬಿಡ್ತು ಅನ್ನೆ, ಈಗಲೇ ಯಾಕೆ ಸಾಯೋ ಮಾತಾಡ್ತೀಯಾ? ಇವಾಗ ತಾನೇ ಒಂದಾಗಿದ್ದೀವಿ, ಆವಾಗಲೇ ಸಾಯೋ ಮಾತಾಡ್ತೀಯಾ ಎಂದು ಹೇಳಿ ಅವಳನ್ನು ಹತ್ತಿರ ಎಳೆದುಕೊಂಡು ಚುಂಬಿಸಲು ಹೋದನು. ಅಷ್ಟರಲ್ಲಿ ಬಾಗಿಲಿನ ಹೊರಗಿಂದ ಐಶ್ವರ್ಯರಾವ್ ಧ್ವನಿ ಕೇಳಿಸಿತು. ಆದ್ಯ, ಕಾಫಿ ತಣ್ಣಗಾಗ್ತಾ ಇದೆ ಅಂದಾಗ ಅವಳು ಅವನನ್ನು ದೂರ ತಳ್ಳಿ ರೂಮಿನಿಂದ ಹೊರ ಹೋದಳು. ಅವಳು ಹೋಗುವುದನ್ನೇ ನೋಡಿದ ಅವನು ಮುಗುಳ್ನಗುತ್ತಾ ತಲೆದಿಂಬನ್ನು ಹಿಡಿದು ಮತ್ತೆ ಮಲಗಿದನು. ಎಲ್ಲರೂ ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಬೆಳಗಿನ ಉಪಹಾರ ಮಾಡತೊಡಗಿದರು. ಆಗ ಅಭಿಷೇಕ್ರವರು, ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಮದುವೆಯಾದ ಹೊಸ ದಂಪತಿಗಳು ದೇವರ ದರ್ಶನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಹನುಮನಿಗೆ ಹೋಗಿರಂತೆ. ಅವರ ಮಾತು ಕೇಳುತ್ತಿದ್ದಂತೆ ಆದ್ಯ ಮತ್ತು ಅರ್ಜುನನ ಮುಖದಲ್ಲಿ ಒಂದೇ ಸಮಯದಲ್ಲಿ ನಾಚಿಕೆ ಮೂಡಿತು. ಕಣ್ಣುಗಳು ನೆಲಕ್ಕೆ ಜಾರಿದವು. ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ 2 ಕಾರುಗಳಲ್ಲಿ ದೇವಸ್ಥಾನಕ್ಕೆ ಹೊರಟರು. ಮೊದಲ ಕಾರಿನಲ್ಲಿ ಅರ್ಜುನ್, ಆದ್ಯ, ಅಭಿಷೇಕ್ರವರು ಮತ್ತು ಐಶ್ವರ್ಯರವರು ಹೊರಟರು. 2ನೇ ಕಾರಿನಲ್ಲಿ ಅಗಸ್ತ್ಯ, ಗಗನ್, ನೀಲಮ್ಮರವರು, ವಂದನರವರು ಮತ್ತು ನೀಲೇಶ್ರವರು ಹೊರಟರು. ಮೊದಲ ಕಾರು ಸ್ವಲ್ಪ ಬೇಗ ಹೋಗಿದ್ದರಿಂದ 2ನೇ ಕಾರು ಹೊರಡುವಷ್ಟರಲ್ಲಿ ಸ್ವಲ್ಪ ತಡವಾಯಿತು. ಅಕಸ್ಮಾತ್ತಾಗಿ ಮೊದಲ ಕಾರಿನ ಮುಂದೆ ಒಂದು ಕಪ್ಪು ಬಣ್ಣದ ಕಾರು ಬಂದು ಅಡ್ಡ ನಿಂತಿತು. ಅಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಮುಖ ಮುಚ್ಚಿಕೊಂಡ ಕೆಲವರು ಕಾರಿನ ಬಾಗಿಲು ತೆರೆದು ಅಭಿಷೇಕ್ರವರ ಕಾರಿನಲ್ಲಿದ್ದವರನ್ನೆಲ್ಲ ಎಳೆದುಕೊಂಡರು. ಎಲ್ಲರನ್ನು ಪಾಳು ಬಿದ್ದ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ 4 ಜನರನ್ನು ಕಟ್ಟಿ ಹಾಕಿದರು. ಚಂದ್ರಕಲಾರವರು, ಋಷಿ ಅವರು, ಅನ್ಮೋಲ್ರವರು, ಅಂಕಿತರವರು ಮತ್ತು ರಿಕ್ಕಿ ಅವರ ಮುಂದೆ ನಿಂತಿದ್ದರು. ಅವರ ಜೊತೆ ದಾಮೋದರವರು, ನೇಹ, ಬೃಂದ ಮತ್ತು ಸನ್ನಿ ಕೂಡ ನಿಂತಿದ್ದರು. ಅವರನ್ನೆಲ್ಲ ನೋಡಿದ ಅಭಿಷೇಕ್ರವರು ಜೋರಾಗಿ ಕಿರುಚುತ್ತಾ,
ಯಾಕ್ರೂ ನಮ್ಮನೇಲಿ ಕಟ್ಟಿ ಹಾಕಿದ್ದೀರಾ? ನಿಮ್ಗೆ ಇನ್ನೂ ಆಸೆ ಆಸೆ ಬಿಟ್ಟಿಲ್ವಾ ಅಂತ ಹೇಳಿದಾಗ ರಿಷಿ ಅವರು ಐಶ್ವರ್ಯರವರ ಹತ್ತಿರ ಬಂದು, ಮೊದಲು ಹೇಗೆ ಇದ್ದೆ ಈಗಲೂ ಹಾಗೆ ಇದ್ದೆ ಅಲ್ವೇ? ಅವನಲ್ಲಿ ಏನು ನೋಡಿದೆ ಅಂತ ಅವನನ್ನು ಮದುವೆ ಇದೆ? ನಿನ್ನಿಂದಾಗಿ ನಾನು ಇನ್ನೂ ಕೂಡ ಮದುವೆ ಆಗಿಲ್ಲ ನೋಡು. ನೀನು ಇವತ್ತು ಬರ್ತೀಯ ನಾಳೆ ಬರ್ತೀಯ ಅಂತ ಕಾಯ್ಕೊಂಡು ಕೂತಿದ್ದೆ, ಕೊನೆಗೂ ನೀನು ಬಂದ್ಬಿಟ್ಟೆ. ಇನ್ನಿನ್ನನ್ನು ಬಿಡೋ ಮಾತೇ ಇಲ್ಲ. ಅವರ ಮಾತು ಕೇಳಿದ ಅಭಿಷೇಕ್ರವರು ಕಿರಿಚುತ್ತಾ, ಏ ಬಾಸ್ಟರ್ಡ್, ಅವಳಿಗೇನಾದರೂ ಮಾಡಿದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ಅಂದಾಗ ಚಂದ್ರಕಲಾರವರು ಅಲ್ಲಿಗೆ ಬಂದು, ರಿಷಿ ಇದೆಲ್ಲ ಈಗ ಬೇಕಾ? ಒಂದ್ಸಲ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಆಗಲಿ, ಆಮೇಲೆ ಅವಳ ಜೊತೆ ಏನು ಮಾಡಬೇಕೋ ಮಾಡ್ಕೊ. ಆಸ್ತಿ ನಿಮ್ಮ ಹೆಸರಿಗೆ? ಅದು ಕನಸಿನಲ್ಲಿ ಕೂಡ ಆಗಲ್ಲ. 25 ವರ್ಷಗಳ ಹಿಂದೆ ಆಸ್ತಿ ಪಡೆಯೋಕ್ಕೆ ತುಂಬ ಪ್ರಯತ್ನ ಮಾಡಿದ್ರಲ್ವಾ, ಏನಾಗಿತ್ತಾಗ? ಆಗಲೂ ಆಸ್ತಿ ನಿಮಗೆ ಸಿಕ್ಕಿಲ್ಲ, ಈಗಲೂ ಸಿಗಲ್ಲ. ಏ ಮುಚ್ಚೋ ಬಾಯಿ, ಆವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಬಿಟ್ಟಿದೆ, ಇವತ್ತು ಮಾತ್ರ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಿನ್ನ ಅಪ್ಪ ಅಮ್ಮನನ್ನು ಹೇಗೆ ಸಾಯಿಸಿದ್ನ ಹಾಗೆ ನಿಮ್ಮನ್ನೆಲ್ಲ ಸಾಯಿಸ್ತೀನಿ. ರಿಷಿ, ಅವನ ಮೊಬೈಲ್ ತಗೊಂಡು ಅವನ ಮಗನಿಗೆ ಕಾಲ್ ಮಾಡು ಅಂತ ಚಂದ್ರಕಲಾ ಅವರು ಹೇಳಿದಾಗ ರಿಷಿ ಅವರು ಅಗಸ್ತ್ಯನಿಗೆ ಕಾಲ್ ಮಾಡಿದರು. ಅಪ್ಪ ಹತ್ತಿರದಲ್ಲಿದೆ, ಬರ್ತೀವಿ. ನೀನು ಎಲ್ಲೋ ಹೋಗುವ ಅವಶ್ಯಕತೆ ಇಲ್ಲ, ನಾನು ಹೇಳಿದ ಜಾಗಕ್ಕೆ ಬಂದ್ಬಿಡು. ಅವರ ಮಾತು ಕೇಳಿ ಗಾಬರಿಯಾದ ಅಗಸ್ತ್ಯ, ಯಾರು ನೀವು? ನಮ್ಮ ಮನೆಯವರೆಲ್ಲ ಅಲ್ಲಿ? ನಾನು ಕಳಿಸುವ ಅಡ್ರೆಸ್ಗೆ ಬಾ, ಆಗ ನಿಮಗೆ ನಾನು ಯಾರು ಅಂತ ಗೊತ್ತಾಗುತ್ತೆ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಗಾಬರಿಯಾದ ಅಗಸ್ತ್ಯ ನೀಲೇಶ್ರವರ ಕಡೆ ನೋಡಿ, ಅಂಕಲ್, ನೀವು ಇವ್ರನ್ನೆಲ್ಲ ಕರೆದುಕೊಂಡು ಮನೆಗೆ ಹೋಗಿ, ನಾನು ಮತ್ತು ಗಗನ್ ಸ್ವಲ್ಪ ಹೊತ್ತಲ್ಲಿ ಬರ್ತೀವಿ. ಏನಾಯ್ತು ಅಗಸ್ತ್ಯ, ಯಾರು ಕಾಲ್ ಮಾಡಿದ್ದು ಎಂದು ಅವರು ಕೇಳಿದಾಗ ಅಗಸ್ತ್ಯ ಎಲ್ಲವನ್ನೂ ವಿವರಿಸಿದನು. ವಿಷಯ ತಿಳಿದ ನೀಲೇಶ್ರವರು, ನೀವಿಬ್ರು ಹೋಗೋದು ಬೇಡ ಅಗಸ್ತ್ಯ, ನಾನು ಕೂಡ ಬರ್ತೀನಿ. ಇದು ಚಂದ್ರಕಲಾ ಮೇಡಮ್ದ ಕೆಲಸ ಅನ್ನಿಸ್ತಾ ಇದೆ. ಆಸ್ತಿಗೋಸ್ಕರ ಏನು ಮಾಡೋಕ್ಕೂ ಹೆಸರಲ್ಲ ಅವರು. ಅಂಕಲ್, ನನ್ನ ಮಾತು ಕೇಳಿ, ನೀವೀಗ ಬರಬೇಡಿ. ನಾನು ಅಲ್ಲಿ ರೀಚ್ ಆದ ಕೂಡಲೇ ಲೊಕೇಶನ್ ಶೇರ್ ಮಾಡ್ತೀನಿ, ನೀವು ಪೊಲೀಸರನ್ನು ಕರೆದುಕೊಂಡು ಬನ್ನಿ. ಸರಿ ಅಗಸ್ತ್ಯ, ಹುಷಾರು ಎಂದು ಹೇಳಿ ನೀಲಮ್ಮರವರು ಮತ್ತು ವಂದನವರವರನ್ನು ಮನೆಗೆ ಕರೆದುಕೊಂಡು ಹೋದರು. ಅಗಸ್ತ್ಯ ಮತ್ತು ಗಗನ್ ರಿಷಿಯವರು ಕಳಿಸಿದ ಅಡ್ರೆಸ್ಗೆ ಹೋದರು. ಅಲ್ಲಿಂದ ಅವರನ್ನು ಬೇರೆ ಜಾಗಕ್ಕೆ ಕರೆದುಕೊಂಡು ಹೋದರು. ಆ ಜಾಗದ ಲೊಕೇಶನ್ ಅನ್ನು ಅಗಸ್ತ್ಯ ಯಾರಿಗೂ ತಿಳಿಯದಂತೆ ನೀಲೇಶ್ರವರಿಗೆ ಕಳುಹಿಸಿದನು. ಅಗಸ್ತ್ಯನನ್ನು ನೋಡಿದ ಚಂದ್ರಕಲಾರವರು ಜೋರಾಗಿ ನಗುತ್ತಾ, ಅಭಿಷೇಕ್, ನಿನ್ನ ಮಗ ಬಂದ ನೋಡು ಅಂತ ಹೇಳಿದಾಗ ಅಗಸ್ತ್ಯ ಕೋಪದಿಂದ, ಎಲ್ಲಿ ನಮ್ಮ ಮನೆಯವರು? ಈಗಷ್ಟೇ ಬಂದಿದೆಯಾ? ಮೊದಲು ಈ ಡಾಕ್ಯುಮೆಂಟ್ಗೆ ಸೈನ್ ಮಾಡು, ಆಮೇಲೆ ನಿನ್ನ ಮನೆಯವರನ್ನು ತೋರಿಸ್ತೇನೆ. ಮೊದಲು ಅವರನ್ನು ತೋರಿಸಿ ಆಮೇಲೆ ಸೈನ್ ಮಾಡ್ತೀನಿ. ರಿಷಿ ಅವರು ಅಗಸ್ತ್ಯನನ್ನು ಅವನ ಮನೆಯವರ ಹತ್ತಿರ ಕರೆದುಕೊಂಡು ಹೋದರು. ಅವರನ್ನು ನೋಡಿ ಅಗಸ್ತ್ಯನಿಗೆ ತುಂಬಾನೇ ಮರುಕು ಉಂಟಾಯಿತು. ಎಲ್ಲರ ಸುತ್ತ ರೌಡಿಗಳು ಚಾಕು ಹಿಡಿದು ನಿಂತಿದ್ದರು. ನಿನ್ನ ಮನೆಯವರು ಜೀವಂತವಾಗಿ ಸಿಗಬೇಕು ಅಂದರೆ ಈ ಡಾಕ್ಯುಮೆಂಟ್ಗೆ ಸೈನ್ ಮಾಡು, ಇಲ್ಲಾಂದ್ರೆ ಇವತ್ತು ಅವರ ಹೆಣ ಬೀಳುತ್ತೆ ಎಂದು ಹೇಳಿ ಚಂದ್ರಕಲಾರವರು ರೌಡಿಗಳಿಗೆ ಸನ್ನೆ ಮಾಡಿದರು. ರೌಡಿಗಳು ಚಾಕುವನ್ನು ಎಲ್ಲರ ಕುತ್ತಿಗೆ ಹತ್ತಿರ ತಂದರು. ಇದನ್ನು ನೋಡಿದ ಅಗಸ್ತ್ಯ ಗಾಬರಿಯಾಗಿ, ಅವ್ರಿಗೆ ಏನು ಮಾಡಬೇಡಿ, ನಿಮಗೆ ಸೈನ್ ಬೇಕು ತಾನೆ, ನಾನು ಮಾಡ್ತೀನಿ ಅಂತ ಹೇಳಿ ಡಾಕ್ಯುಮೆಂಟ್ಗೆ ಸೈನ್ ಮಾಡಿದನು. ಆ ಡಾಕ್ಯುಮೆಂಟನ್ನು ಚಂದ್ರಕಲಾರವರು ಆದ್ಯಾಳಿಗೂ ಕೊಟ್ಟು ಅವಳಿಂದ ಕೂಡ ಸೈನ್ ಮಾಡಿಸಿಕೊಂಡರು. ನಂತರ ಅವರು ಜೋರಾಗಿ ನಗಲಾರಂಭಿಸಿದರು. ಅನ್ಮೋಲ್ ರವರು ರೌಡಿಗಳಿಗೆ ಅಗಸ್ತ್ಯ ಮತ್ತು ಗಗನನ್ನು ಕಟ್ಟಿ ಹಾಕಿ ಎಂದು ಹೇಳಿದರು. ನೇಹ ಅಗಸ್ತ್ಯನ ಹತ್ತಿರ ಬಂದು, ಏ ಪಿಕಾರಿ, ನೀನು ಯಾವತ್ತಿದ್ರೂ ಪಿಕಾರಿನೇ. ಆಸ್ತಿ ಬಂತು ಅಂತ ಎಗರಾಡ್ತಾ ಇದ್ದೆ ಅಲ್ವಾ, ಈಗ ನೋಡು ಎಲ್ಲವೂ ಕೈ ತಪ್ಪಿ ಹೋಯಿತು. ಆ ಕ್ಷಣದಲ್ಲಿ ಸನ್ನಿ ಅಗಸ್ತ್ಯನ ಮೈ ಸವರುತ್ತಾ, ನನ್ನ ಪ್ರೀತಿ ರಿಜೆಕ್ಟ್ ಮಾಡಿ ದೊಡ್ಡ ತಪ್ಪು ಮಾಡಿದೆ. ನನ್ನ ಲವ್ ಮಾಡಿದ್ರೆ ಇವತ್ತು ನಿಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ, ಒಂದ್ಸಲ ಪ್ರೀತಿಸ್ತೀನಂತ ಹೇಳು. ಆ ಮಾತು ಕೇಳಿ ಕೋಪಗೊಂಡ ಅಗಸ್ತ್ಯ, ಏ ಹುಡುಗ ಆಗ್ಬಿಟ್ಟು ಇಂಥ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಆಗ ಬೃಂದ ಕಿರಿಚುತ್ತಾ, ಸನ್ನಿ, ಇವ್ ನಿನ್ನ ಪ್ರೀತಿಗೆ ಲಾಯಕ್ಕಿಲ್ಲ, ಇವತ್ತು ಇವನನ್ನು ನಾನೇ ಸಾಯಿಸ್ತೀನಿ, ಅದಕ್ಕಿಂತ ಮೊದಲು ಅವಳನ್ನು ಸಾಯಿಸಬೇಕು ಎಂದು ಹೇಳಿ ಆದ್ಯಾಳ ಹತ್ತಿರ ಬಂದನು. ಈ ತಾಳಿ ಯಾವತ್ತಿದ್ರೆ ನಂದೇ, ಇವತ್ತು ನೀನನ್ನು ಸಾಯಿಸಿದಂತೆ ತೆಗೆದುಕೊಳ್ತೀನಿ ಅಂತ ಹೇಳಿದಾಗ ಎಲ್ಲರೂ ಕಿರಿಚಿದರು.
ಬೃಂದ ಇನ್ನೇನು ಆದೇಳಿಗೆ ಚಾಕು ಹಾಕಬೇಕು. ಅಷ್ಟರಲ್ಲಿ ಅಗಸ್ತ್ಯ ತನ್ನ ಕೈಯ ಹಗ್ಗ ಬಿಡಿಸಿಕೊಂಡು ಬೃಂದಾಳನ್ನು ತಳ್ಳಿದನು. ನಂತರ ಅರ್ಜುನ್ ಮತ್ತು ಗಗನ್ ಕೈಯ ಹಗ್ಗಗಳನ್ನು ಬಿಡಿಸಿದನು. ರೌಡಿಗಳು ಅಗಸ್ತ್ಯನಿಗೆ ಹೊಡೆಯಲು ಮುಂದಾದರು. ಆಗ ರೌಡಿಗಳ ಜೊತೆ ಹೊಡೆದಾಟ ನಡೆಯಿತು. ಅಗಸ್ತ್ಯ ಎಲ್ಲರಿಗೂ ಹೊಡೆಯುತ್ತಾ ಅವರನ್ನೆಲ್ಲ ನೆಲಕ್ಕುರುಳಿಸಿದನು. ಅರ್ಜುನ್ ಹಾಗೂ ಗಗನ್ ಕೂಡ ರೌಡಿಗಳೊಂದಿಗೆ ಹೊಡೆದಾಡತೊಡಗಿದರು. ಗಗನ್ ಕೂಡಲೇ ಆದ್ಯಾಳ ಹತ್ತಿರ ಬಂದು ಅವಳ ಕೈಗೆ ಕಟ್ಟಿದ್ದ ಹಗ್ಗವನ್ನು ಬಿಡಿಸಲು ಮುಂದಾದನು. ಆಗ ರೌಡಿಗಳು ಅಗಸ್ತ್ಯ, ಅರ್ಜುನ್ ಮತ್ತು ಗಗನನ್ನು ಹಿಡಿದುಕೊಂಡರು. ಚಂದ್ರಕಲಾರವರು ಅಗಸ್ತ್ಯನ ಹತ್ತಿರ ಬಂದು, ಇವತ್ತು ನೀವು ಯಾರು ಕೂಡ ಉಳಿಯಲ್ಲ, ಮೊದಲಿನಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಚಾಕುವಿನಿಂದ ತಿವಿಯಲು ಮುಂದಾದರು. ಅಷ್ಟರಲ್ಲಿ ನೀಲೇಶ್ರವರು ಪೊಲೀಸರ ಜೊತೆ ಅಲ್ಲಿಗೆ ಬಂದರು. ಪೊಲೀಸರು ಚಂದ್ರಕಲಾರವರ ಕೈಗೆ ಗುಂಡೇಟು ಹಾಕಿದರು. ಅವರೆಲ್ಲರೂ ಅಲ್ಲಿಂದ ತಪ್ಪಿಸಿಕೊಳ್ಳಲು ಮುಂದಾದರು. ಅಷ್ಟರಲ್ಲಿ ಪೊಲೀಸರು ಎಲ್ಲರನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಚಂದ್ರಕಲಾರವರು ಕುತಂತ್ರದಿಂದ ತಪ್ಪಿಸಿಕೊಂಡ ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಅಗಸ್ತ್ಯ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋದನು. ನೇಹ, ಸನ್ನಿ, ಬೃಂದ, ರಿಕ್ಕಿ, ಚಂದ್ರಕಲಾ, ದಾಮೋದರ್, ರಿಷಿ, ಅನ್ಮೋಲ್ ಮತ್ತು ಅಂಕಿತ್ ಅವರವರಿಗೆ ಕಠಿಣ ಶಿಕ್ಷೆಯಾಯಿತು. ನಂತರದ ದಿನಗಳಲ್ಲಿ ಅಗಸ್ತ್ಯ ನಿಹಾರಿಕಳ ಮದುವೆ ಸಂಭ್ರಮದಿಂದ ನೆರವೇರಿತು. ಅರ್ಜುನ್ ಆದೆ ಜೋಡಿ ಹೊಸ ಕನಸುಗಳೊಂದಿಗೆ ಜೀವನ ಆರಂಭಿಸಿದರು. ಅಭಿಷೇಕ್, ಐಶ್ವರ್ಯ, ನೀಲೇಶ್ ಮತ್ತು ವಂದನಾ ಮಕ್ಕಳ ಜೊತೆ ಸಂತೋಷದಲ್ಲಿ ತೃಪ್ತರಾದರು. ಉತ್ತಮ್ ಮತ್ತು ರೇವತಿ ಮಗಳ ಭಾಗ್ಯ ನೋಡಿ ಹೃದಯ ಪೂರ್ತಿ ಆಶೀರ್ವಾದ ಮಾಡಿದರು. ಅಜ್ಜಿ ನೀಲಮ್ಮರವರ ಆಶೀರ್ವಾದದ ನೆರಳಲ್ಲಿ ಎಲ್ಲರೂ ಪ್ರೀತಿ, ನೆಮ್ಮದಿ ಮತ್ತು ಸಂತೋಷದಿಂದ ಬದುಕಿದರು. ಕತೆ ಮುಗಿಯಿತು. ಪ್ರೀತಿ, ನೋವು, ಹೋರಾಟ ಮತ್ತು ನ್ಯಾಯದೊಂದಿಗೆ ಸಾಗಿದ ಈ ಕಥೆಯ ಪಯಣಕ್ಕೆ ಇಲ್ಲಿಯೇ ವಿರಾಮ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದ್ಭುತ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.